ನಮ್ಮ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಮಂಡ್ಯದಲ್ಲಿ ಗೆಲ್ಲಿಕ್ಕಾಗಲ್ಲ, ಸೋಲ್ತನಕ ಹೋಗ್ರೆ ಅಂತ ಇದ್ರು. ಈಗ ಗೆದ್ರು. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಉಪಮುಖ್ಯಮಂತ್ರಿಗಳು, ಎಲ್ಲಿ ಗೆಲ್ಲಿಕ್ಕಾಗುತ್ತೆ ಅಂತ. ಈಗ ಗೆದ್ದಿದ್ದು ಕೇಂದ್ರ ಮಿನಿಸ್ಟರ್ ಆಗಿದೆ, 2 ಖಾತೆ ಕೊಟ್ಟಿದ್ದಾರೆ. JDS ನಮಗೆ ತುಂಬ ಆನೆಬಲ ಬಂದಂಗಾಗಿದೆ ನೋಡಿ. JDS ಆಡ್ಕೊತಾ ಇದ್ರು, BJP ಜೊತೆಲಿ ಹೋದ್ರು, ಇವರು ಮುಗ್ದೇ ಹೋದ್ರು, ತೀರೇ ಹೋದ್ರು, ಇವ್ರಿಗೆ ಕರ್ನಾಟಕದಲ್ಲಿ ಶಕ್ತಿನೇ ಇಲ್ಲ ಅಂತ. ಹಿಂದೆ 86ರಲ್ಲಿ HD ದೇವೇಗೌಡರು ಒಂದೇ ಒಂದು ಸೀಟು ಇಡೀ ರಾಜ್ಯದಲ್ಲಿ ಗೆದ್ದಿದ್ರು. ಅವರು ಪುನಃ ಧೂಳನ್ನ ಎರಚ್ಕೊಂಡು ಬಂದು ಗೆದ್ದರು, ಸರ್ಕಾರ ರಚನೆ ಮಾಡಿದ್ರು, ಪ್ರೈಮ್ ಮಿನಿಸ್ಟರ್ ಆದರು. ಈಗ ನೋಡಿ ಅದೇ ದಿಕ್ಕಲ್ಲಿ ಕುಮಾರಸ್ವಾಮಿಯವರು ಇದ್ದಾರೆ. ಈಗ ನೋಡಿ ಎಲ್ಲರೂ ಕೂಡ ನಮ್ಮ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಮಂಡ್ಯದಲ್ಲಿ ಗೆಲ್ಲಿಕ್ಕಾಗಲ್ಲ, ಸೋಲ್ತನಕ ಹೋಗ್ರೆ ಅಂತ ಇದ್ರು. ಈಗ ಗೆದ್ದರು. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾಯಿದ್ರು, ಉಪಮುಖ್ಯಮಂತ್ರಿಗಳು, ಎಲ್ಲಿ ಗೆಲ್ಲಿಕ್ಕಾಗುತ್ತೆ ಅಂತ. ಈಗ ಗೆದ್ದಿದ್ದು ಕೇಂದ್ರ ಮಿನಿಸ್ಟರ್ ಆಗಿದ್ದಾರೆ, 2 ಖಾತೆ ಕೊಟ್ಟಿದ್ದಾರೆ. 7ನೇವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ನಮಗೆ ಕುಮಾರಸ್ವಾಮಿಯವರು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಕುಮಾರಸ್ವಾಮಿಯವ್ರು ಕರೆದಾರ. ನಮ್ಮ JDS ಪಕ್ಷಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆಲ್ಲ ಒಂಥರ ರೋಮಾಂಚನ ಆಗೋಯಿತು. ಯಾಕೆ ಅಂತಂದರೆ ಅವ್ರದ್ದೇ ಪಕ್ಷದ ಮಿನಿಸ್ಟ್ರು ಮಾಡಿದ್ರು ಕೂಡ 7ನೇವ್ರನ್ನ ಕರೆದಾಗ ನಮಗೆ ಒಂದು ಒಳ್ಳೆ ಶಕ್ತಿ ಬಂದಂಗಾಯಿತು. ನರೇಂದ್ರ ಮೋದಿಯವರು 5 ವರ್ಷ ಆಡಳಿತ ಮಾಡ್ತಾರೆ. ಕುಮಾರಸ್ವಾಮಿಯವರು ಕೂಡ 5 ವರ್ಷ ಕೇಂದ್ರ ಮಿನಿಸ್ಟರ್ ಆಗಿರ್ತಾರೆ. ನಮ್ಮ ಪಾರ್ಟಿಗೆ ಒಂದು ಒಳ್ಳೆ ದೊಡ್ಡ ಶಕ್ತಿ ಬಂದಂಗಾಗಿದೆ, ಹಣಬಲ ಬಂದಂಗಾಗಿದೆ. ಅದು ಅಲ್ಲದಂತೆ ನಮ್ಮ ಪಾರ್ಟಿಯಿಂದ ವಿವೇಕಾನಂದರು ಟೀಚರ್ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಅವರು ಕೂಡ ಗೆದ್ದಿದ್ದಾರೆ. ಚಿಕ್ಕಮಗಳೂರಲ್ಲೇ ನಮ್ಮ ಇವರ ಹೆಸರೇನು ಭೋಜೇಗೌಡರು ಕೂಡ ಗೆದ್ದಿದ್ದಾರೆ. ನಮ್ಮ ಪಾರ್ಟಿ ಇನ್ಮೇಲೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಪಟ್ಟಣ ಪಂಚಾಯತಿ ಇದೆಲ್ಲನೂ ಕೂಡ ನಾವು JDSಲ್ಲೇ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತೀವಿ. ನೆಕ್ಸ್ಟು ನಾವು ಈ ಚುನಾವಣೆಯಲ್ಲೆಲ್ಲ ಗೆದ್ದು ಅಧಿಕಾರಕ್ಕೆ ಬರ್ತೀವಿ. ಮತ್ತೆ 4 ವರ್ಷಕ್ಕೆ ನಾವು JDS BJP ಈ ರಾಜ್ಯದಲ್ಲಿ ಅಧಿಕಾರ ಮಾಡ್ತೀವಿ ಅಂತ ನಾನು ಹೇಳ್ತೀನಿ.